ಬದುಕು ಜಟಕ ಬಂಡಿ. ಗುರುಜಿ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ. ಅವ್ರ ಕಾರ್ಯಕ್ರಮ ಒಂದು ಬಿಡಲ್ಲ, ಎಲ್ಲ ನೋಡ್ತೀನಿ. ಅವ್ರ ಏನೇನ್ ಹೇಳ್ತಾರೋ ಅದೆಲ್ಲ ನಾನು ಮಾಡ್ತೀನಿ. ನಮಗೆ ತುಂಬಾ ಒಳ್ಳೇದಾಗಿದೆ. ಈಗ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಬುದ್ಧಿ ಬಂದಿದೆ. ಅವರು ಅಂದ್ರೆ ನಮ್ಗೆ ಕನ್ಸಲ್ಲಿ ಕೂಡ ಬಂದಿದ್ದಾರೆ. ಹೇಳ್ಬೇಕು ಅಂದ್ರೆ ನನ್ಗೆ ಅವರು ಅಂದ್ರೆ ತುಂಬಾ ಇಷ್ಟ. ದೇವರೆಷ್ಟು ಅವರು ಅಷ್ಟೇನೆ. ಜಿ ಕನ್ನಡದಲ್ಲಿ ಬರ್ತಾರೆ. ಬೃಹತ್ ಬ್ರಹ್ಮಾಂಡ ದಿನ ನೋಡ್ತಾ ಇದ್ದೀವಿ, ಚೆನ್ನಾಗಿ ಬರ್ತಾ ಇದೆ. ಗುರೂಜಿಯವರು ಒಳ್ಳೊಳ್ಳೆ ಇದು ಹೇಳ್ತಾರೆ. ಅದನ್ನು ನಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದೆ ಬರೋದಕ್ಕೆ ಇದಾಗುತ್ತೆ. ಎಲ್ಲದನ್ನು ನಾವು ಇದು ಮಾಡಿ ಅಂತಲೂ ಹೇಳೋದಿಲ್ಲ. ಅದು ನಮಗೆ ಬೇಕಾಗಿರೋವಂಥದ್ದನ್ನು ನೀವು ಪೂರ್ತಿ ಅರ್ಥ ಮಾಡ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಮ್ಮ ಸಂಸ್ಕೃತಿನ ನಾವು ಮರಿಬಾರ್ದು ಅನ್ನೋದು ಅಲ್ಲಿ ಪೂರ್ತಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅಳವಡಿಸ್ಕೋಬೇಕು. ಸುಮಾರು ನಿಮ್ಮ ಬಗ್ಗೆ ಇರುವಂತಹ ಆತಂಕ ಅಥವಾ ನಿಮ್ಮ ಬಗ್ಗೆ ಇರುವಂತಹ ನೋವಿರಬಹುದು, ನೀವು ಮಾತಾಡೋ ವಿಷಯದಲ್ಲಿ ಕೆಲವೊಬ್ಬರಿಗೆ ನೋವಾಗುತ್ತೆ ಅನ್ನೋ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಮಂಡಿಸ್ತೀನಿ. ಇದೆಲ್ಲವೂ ನನ್ನ ವಿಚಾರಗಳಲ್ಲ, ಸಾರ್ವಜನಿಕರ ವಿಚಾರ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರವನ್ನು ನಾನು ಮಾತಾಡಿದ್ರು ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿರೋದಿಲ್ಲ. ಕರ್ನಾಟಕದ ಯಾವ ದೇವಸ್ಥಾನಗಳಲ್ಲೂ ದೇವರಿಲ್ಲ. ಕರ್ನಾಟಕದಲ್ಲಿ ಸಾಧು ಸಂತರು ಮಾತ್ರ ಇದ್ದಾರೆ. ದೇವರು ಇರುವುದೆಲ್ಲ ತಮಿಳುನಾಡಿನಲ್ಲಿ, ಅಲ್ಲಿನ ಧರ್ಮಕ್ಷೇತ್ರಗಳಲ್ಲಿ. ಹಾಗಾಗಿ ನಾವು ತಮಿಳುನಾಡಿನ ದೇವಸ್ಥಾನಗಳಿಗೆ ಹೋಗುವಂತೆ ಭಕ್ತರಿಗೆ ಹೇಳುತ್ತೇನೆ. ಕರ್ನಾಟಕದಲ್ಲಿ ಯಾವ ದೇವರಿಲ್ಲ ಅಂತ ನಾನು ಇದುವರೆ ತನಕ ಹೇಳಿಲ್ಲ. ಅದು ಹೇಳ್ಕೊಟ್ಟವ್ರು ಯಾರೋ ನಿಮಗೆ ಅದು ಕೊಟ್ಟಿದ್ದು ತಪ್ಪು. ಇಡೀ ಭಾರತ ದೇಶದಲ್ಲಿ ಎಲ್ಲೇ ಕಾರಣಕ್ಕೂ ದೇವರುಗಳಿಲ್ಲ. ಯಾವ ಮಾಧ್ಯಮದಲ್ಲೂ ನಾನು ಕರ್ನಾಟಕದಲ್ಲಿ ನೀವು ಎಲ್ರಿಗೂ ತಮಿಳುನಾಡಿನ ದೇವಸ್ಥಾನಗಳಿಗೆ ಹೋಗಿ ತಮಿಳುನಾಡು ಅಂತ ಯಾಕೆ ಅನ್ಕೋಬೇಕು? ಭಾರತ ದೇಶದಲ್ಲಿ ನಾನು ಇರಬೇಕಾದ್ರೆ ಭಾರತ ದೇಶದ ಹತ್ತಿರದಲ್ಲಿ ಕಳಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಕಷ್ಟ ಅಂತೀರ, ನೀರು ತಗೋ ಅಂತೀರ, ಬಾಯಾರಿಕೆ ಆದ ತಕ್ಷಣ ಪಕ್ಕದಲ್ಲಿರತಕ್ಕಂಥ ಟೇಬಲ್ ಕಳಿಸ್ತೀನಿ ಹೊರತು ಎದ್ದೋಗಿ ಅಲ್ಲಿ ಕುಡೀರಿ ISC ಮಾಡಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆದ್ರಿಂದ ತಮಿಳ್ನಾಡು ಹತ್ರ ಇರೋದ್ರಿಂದ ನಮ್ಮ ಮೊದಲಿಂದ ಈಗ ನಾನು ಹೇಳದೇ ಇದ್ರೂ ತಮಿಳ್ನಾಡಿಗೆ ಹೋಗೋರು ಭಾಳ ಜನ ಇದ್ದಾರೆ. ಎಷ್ಟು ಜನ ದೇವಸ್ಥಾನಗಳು ಹೋಗಿದ್ದಾರೆ? ಹೋಗ್ಲಿ, ತಮಿಳ್ನಾಡಿಗೂ ನನಗೇನು ಕಾಂಟ್ಯಾಕ್ಟ್ ಇದೆಯಾ? ಖಂಡಿತ ಇಲ್ಲ. ಆದ್ರಿಂದ ಅಲ್ಲಿಗೂ ನನಗೂ ಸಂಬಂಧ ಪ್ರಶ್ನೆ ಅಲ್ಲ. ಒಂದು ಒಳ್ಳೆ ಕಾರ್ಯಕ್ರಮ ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗಿ ಹೊರತು ಹೋಗ್ಲಿ ನನಗೆ ದುಡ್ಡು ಕೊಟ್ಬಿಡಿ ನಾನೇ ಮಾಡ್ತೀನಿ ನಿಮ್ಮ ಪರಿಹಾರ ಅಂತ ಹೇಳಿಲ್ವಲ್ಲ. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ರೆ ಯಾವುದೋ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗು ಅಂತ ಹೇಳಿಲ್ವಲ್ಲ. ನನಗೆ ಮತ್ತೊಂದು ಬರೆದು ಕಳಿಸಿದ್ದಾರೆ. ಹೆಣ್ಣು ಮಕ್ಕಳು ನೈಟಿ ತೊಡಬಾರದು, ಸೆಲ್ವಾರ್ ಕಮೀಸ್ ಹಾಕಿದರೆ ಗರ್ಭಕೋಶದ ಕ್ಯಾನ್ಸರ್ ಬರುತ್ತೆ. ಅದನ್ನ ಇತ್ತೀಚೆಗೆ ಹೇಳಿದೆ, ಮೊದಲು ಹೇಳಿದ್ದಲ್ಲ, ಇತ್ತೀಚೆಗೆ ಹೇಳಿದ್ದು. ಜೀನ್ಸ್ ಪ್ಯಾಂಟು ಮತ್ತು ಚುಡಿದಾರಗಳನ್ನ ಹಾಕೋಬೇಡಿ ಅಂತ ಹೇಳಿದೆ. ನೈಟಿಗಳನ್ನು ಹಾಕೊಳ್ತಕ್ಕಂಥ ವಿಚಾರ ಹೆಂಗಸರು ಮಾಡಲೇಬೇಡಿ ಅಂತ ನಮ್ಮ ಸಂಸ್ಕಾರದಲ್ಲಿ ಇಲ್ಲ. ಅದಲ್ಲ, ನೈಟಿ ಗೀಟಿ ಹಾಕೊಳ್ಳೋಂಥದ್ದಲ್ಲ. ನೈಟಿ ಅನ್ನೋದು ನಮ್ಮ ಸಂಸ್ಕಾರದಲ್ಲಿ ಇಲ್ಲ ಅಂತ ನೀವ್ ಯಾಕೆ ಸರ್ ಹೇಳ್ತೀವಿ? ಹೌದು, ಭಾರತ ಸಂಸ್ಕಾರದಲ್ಲಿ ಒಂದು ಯಾರು ಸರ್ ಹೇಳಿದ್ದು? ಸಂಸ್ಕಾರ ಅನ್ನೋದು ಮನುಷ್ಯರಿಂದ ಬರೋದಲ್ವಾ ಸರ್? ಹೌದು. ನನಗೆ ನೈಟಿ ಅನುಕೂಲವಾಗಿದ್ರೆ ನಾನು ಹಾಕೋತೀನಿ, ಹಾಕೋಬಹುದು. ಒಳ್ಳೆ ನೈಟಿ ಹಾಕೊಂಡ್ರೆ ಪರವಾಗಿಲ್ಲ. ಬೇರೆಯವ್ರು ನೋಡೋತೀರ ಯಾಕೆ ಹಾಕೋಬೇಕು? ಟ್ರಾನ್ಸ್ಪರೆಂಟ್ ನೈಟಿ ಯಾಕೆ ಹಾಕೋಬೇಕು? ಒಳ್ಳೆ ರೀತಿಯಾದ ಒಂದು ಗೌರವ ಹೆಣ್ಣಾಗಿದೆ. ಟ್ರಾನ್ಸ್ಪರೆಂಟ್ ನೈಟಿ ಅಂತ ನೀವು ಹೇಳಿಲ್ಲ, ನೈಟಿ ಅಂತ ಪದೇ ಪದೇ ಎಲ್ಲ ನೈಟಿನೂ ಅಳವಡಿಸುತ್ತೆ. ಅದರಲ್ಲಿ ಈಗ ಡಿಸೈನ್ ನೈಟಿನೋ ಯಾವ ನೈಟಿನೋ ಅವ್ರು ಹಾಕೊಳ್ತಕ್ಕಂಥ ನೈಟಿಗಳು ಹೆಂಗಸರು ಹಾಕೊಂಡು ಹೋಗುವಂಥದ್ದು ಏನಿದೆ. ಕೆಲವರು ಬೆಳಗ್ಗೆ ತರಕಾರಿಗೆ ಹೋಗ್ತಾರೆ, ನೈಟಿಗಳು ಹಾಕೊಂಡು ಹೋಗ್ತಾರೆ. ಅದು ಮರ್ಯಾದಿನ? ಅದೇನಿದ್ರು ಬೆಡ್ರೂಮ್ ಅಲ್ಲಿ ನೈಟಿ ಅಂದ್ರೆ ಏನೋ ಅದಕ್ಕೆ ಹೆಸರೇ ಇದೆ. ನೈಟ್ ಸಂಸ್ಕಾರ ಇಲ್ಲ ಅಂತ ಹೇಳ್ಬೇಡಿ. ಅದು ನೋಡಕ್ ಚೆನ್ನಾಗಿಲ್ಲ, ಅಶ್ಲೀಲವಾಗಿ ಕಾಣುತ್ತೆ ಅಂತ ಹೇಳಿ ದಟ್ ಮೇಕ್ ಸೆನ್ಸ್. ಸಂಸ್ಕಾರ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಹೌದು, ಸಂಸ್ಕಾರ ಇಲ್ಲ. ಬಿಕಾಸ್ ಹೆಣ್ಣು ಮಕ್ಕಳು ಹೊರಗಡೆ ಹೋದಾಗ ಗಂಡಸರು ನಾನಾ ರೀತಿಯಾದ ಕಾಮದೃಷ್ಟಿ ನೋಡ್ತಾರೆ. ಗಂಡಸರು ಕಾಮದೃಷ್ಟಿನೆಲ್ಲ ಕಿತ್ತು ಬಿಸಾಕಿ ಸರ್. ನಮ್ಮ ಕೈಲಾದ ಮಟ್ಟಿಗೆ ಹೇಳಬೇಕು. ಅಟ್ಲೀಸ್ಟ್ ನೀವು ಹೆಣ್ಮಕ್ಳು ಹಿಂಗ್ ಹಾಕೊಂಡು ಹೋಗ್ಬೇಡಿ, ಗಂಡಸರು ಬೇರೆಯವರು ಆ ತಿರಿ ದುರಾದೃಷ್ಟಲ್ಲಿ ನೋಡಬೇಡಿ ಅಂತ ಹೇಳಿ ಅವ್ರಿಗೆ ನಮ್ಗೆ ಹಾಕೋಬೇಡಿ ಅಂತ ಬೋಧನೆ ಮಾಡ್ತೀವಿ. ಎರಡೂ ಹೇಳಿದೀವಿ. ಹಾಕೊಳ್ಳು ಅದು ಹೇಳಿದ್ರೆ ಇಲ್ಲಿ ಬರ್ದಿಲ್ವಲ್ಲ ಅವರು. ಅವ್ರು ಬರ್ದಿದ್ರೆ ನಾವೇನ್ ಮಾಡಕ್ಕ? ಸಲ್ವಾರ್ ಕಮೀಸ್ ಹಾಕೊಂಡ್ರೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ ಅಂತಲ್ಲ. ಶನಿ ಈಗ ಗರ್ಭದಲ್ಲೇ ಕೂತಿದ್ದಾನೆ, ಅಂದ್ರೆ ಕನ್ಯಾ ರಾಶಿಯಲ್ಲೇ ಕೂತಿದ್ದಾನೆ ಅಂತ ಫಾರ್ ಎಕ್ಸಾಂಪಲ್ ಹೇಳ್ತೀವಿ. ಸೊ ಕೂತಾಗ ಗುರುನ ದೃಷ್ಟಿಯಿಂದ ಪೂರ್ವಕವಾಗಿ ನೋಡಿದಾಗ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಈ ಸಮಯಕ್ಕೆ ಎಲ್ಲಾ ಯುಟ್ರಸ್ ಕ್ಯಾನ್ಸರ್ಗಳು ಉತ್ಪತ್ತಿ ಆಗುತ್ತೆ ಈ ಸಮಯಕ್ಕೆ. ಸೊ ಏನ್ ಮಾಡುತ್ತೆ ಕ್ಯಾನ್ಸರ್ ಡಾಕ್ಟರ್ ಪ್ರಕಾರ ನಿಮ್ಗೆ ನಾನು ಹೇಳೋದು ಯಾಕೆ ಎಲ್ಲ ಜನರಲೈಸ್ ಮಾಡಿ ಹೇಳಿ. ಜನರಲೈಸ್ ಮಾಡಬೇಕು, ಅರ್ಥವಾಗಲ್ವಲ್ಲ ಜನಕ್ಕೆ. ಅದನ್ನ ಜನರಲೈಸ್ ಆಗಿ ಹೇಳಿದ್ರೇನು ಅರ್ಥ ಇಲ್ದ್ರೆ ಏನಾಗುತ್ತೆ? ನಮಗೆಲ್ಲ ಗರ್ಭಕೋಶದ ಕ್ಯಾನ್ಸರ್ ಬರುತ್ತೆ ಅಂತ. ಹೌದು, ಅಕಸ್ಮಾತ್ ಚುಡಿದಾರ್ ಹಾಕೊಂಡ್ರೆ ಏನ್ ಅಕಸ್ಮಾತ್? ದಿನಾಗ್ಲೂ ಹಾಕೋತಿಲ್ಲ ನಾನು, 30 ವರ್ಷದಿಂದ ಹಾಕೊಂಡಿದ್ದೀನಿ. ತಪ್ಪದು. ಗರ್ಭಕೋಶದ ಕ್ಯಾನ್ಸರ್ ನನಗೆ ಯಾವತ್ತೂ ಬಂದಿದೆ ಅಂತ ಯಾವ ಡಾಕ್ಟರ್ ಹೇಳಿಲ್ಲ. ಪ್ರಶ್ನೆ ಅಲ್ಲ. ಈಗ ಉಷ್ಣತೆ ಎಲ್ಲರಿಗೂ ಎಲ್ಲಾ ಕಾರಣಕ್ಕೂ ಕ್ಯಾನ್ಸರ್ ಬರೋ ಸಮಯ. ನೀವು ಅಕಸ್ಮಾತ್ ನೋಡ್ತಾ ಇದ್ದ ಸಮಯದಲ್ಲಿ ಅವ್ರೇನಾಗತ್ತೆ ಗಾಳಿ ಆಡ್ಬೇಕು ಅಂತ ಹೇಳ್ತೀವಿ. ಯುಟ್ರಸ್ ಜಾಗಕ್ಕೆ ಗಾಳಿ ಆಡ್ಬೇಕು ಅಂತ ಹೇಳ್ತೀವಿ. ಇದು ಓಪನ್ ಆಗಿ ಯಾವನು ಹೇಳಲ್ಲ, ನಾನು ಒಬ್ಬನ್ ಬಿಟ್ಟೆ. ಆ ಸಮಯಕ್ಕೆ ಇವರು ಏನ್ ಮಾಡ್ತಾರೆ, ಸೀರೆಯನ್ನು ಉಟ್ಟಾಗ್ಲೋ ಅಥವಾ ಗಾಳಿಯನ್ನು ಆಡ್ತಕ್ಕಂಥ ವಿಚಾರ ಇದ್ದಾಗ್ಲೋ ಮಾಡ್ಕೋಬಹುದು. ಕಾಲ್ ಪ್ಯಾಂಟ್ ಹಾಕೊಳ್ಳೋ, ಜೀನ್ಸ್ ಪ್ಯಾಂಟ್, ಟೈಟ್ ಪ್ಯಾಂಟು,
ಚುಡಿದಾರಗಳು ಹಾಕೊಂಡ್ರೆ ಅದು ಗಾಳಿ ಆಡದಿದ್ದ ಪಕ್ಷದಲ್ಲಿ ಶನಿ ಏನ್ ಮಾಡ್ತಾನೆ, ಯುಟ್ರಸ್ ಕ್ಯಾನ್ಸರ್ಲೇ ಕೂತ್ಕೊಂಡು ನೋಡ್ತಾನೆ, ಯಾಕಂದ್ರೆ ಶುಕ್ರನ್ ಜೊತೆ ನೋಡ್ತಾ ಇರ್ತಾನೆ ಅಂತ. ಯಾಕೆ ಈ ತರದ ಮೌಢ್ಯಗಳನ್ನ ನೀವು ಮೌಢ್ಯ ಅಲ್ಲ, ಸತ್ಯ ಇದು. ಎಲ್ಲರಲ್ಲಿ ಸತ್ಯನ ಯಾವತ್ತೂ ಕಷ್ಟ ಆಗಿರುತ್ತೆ ಕೇಳಕ್. ವೆರಿ ಅನ್ಫಾರ್ಚುನೇಟ್, ನೀವು ಟಿವಿ ಅಂತ ಮಾಧ್ಯಮದಲ್ಲಿ ಈ ತರ ಜನರಲೈಸ್ಡ್ ಆಗಿ ಯಾವುದೋ ಒಬ್ಬರು ಜಾತಕ ಅಂತ ತೆಗೆದಿಟ್ಕೊಂಡು ಹೇಳಿ ಅಥವಾ ಕ್ಯಾನ್ಸರ್ ಬಂದಿರೋರಿಗೆ ಹೇಳಿ ಎಲ್ಲರಿಗೂ ಜೀನ್ಸ್ ಹಾಕೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಏನ್ ಸರ್ ಮೀನಿಂಗ್ಲೆಸ್ ಆಗಿದೆಯಲ್ಲ ಸರ್ ನೀವು ಹೇಳ್ತಾ ಇರೋದು. ಪ್ಲೀಸ್ ಡೋಂಟ್ ಕಾಲ್ ಇಟ್ ಫ್ಯಾಕ್ಟ್. ನಿಮ್ ಒಪಿನಿಯನ್ ಅದು, ಫ್ಯಾಕ್ಟ್ ಯಾಕಾಗುತ್ತೆ? ಫ್ಯಾಕ್ಟ್ ಅದು ಒಪಿನಿಯನ್ ಸರ್ ನಿಮ್ದು. ಇವಾಗ ನೀವು ಹಾಕೊಳ್ಳದೆ ನನ್ನ ಅಭಿಪ್ರಾಯ ಅಂತ ಹೇಳಿ ಸತ್ಯ ಅಂತ ಯಾಕೆ ಹೇಳ್ತೀರಿ? ನಾನು ಒಬ್ಬೊಬ್ಬ ಮನೆಗೆ ಹೋಗಿ ಹೇಳಕ್ಕಾಗಲ್ವಲ್ಲ, ಎಲ್ಲರೂ ಹಾಕೊಳ್ಳೇಬೇಡಿ ಅಂತಲೇ ಹೇಳೋದು. ನಮಗೆ ಯಾವ ಬಟ್ಟೆ ಹಾಕೋಬೇಕು ಅವ್ರ ಇಷ್ಟ, ಹಾಕೋಬಾರ್ದು ನಿಮ್ ಅಂತ ಇಷ್ಟ. ಹೇಳೋದು ನೀವ್ ಯಾರು ಸರ್? ನಾನು ಹೆದರ್ಸಿ ಏನ್ ಹೇಳೋದು? ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ನಿಮ್ಮ ಫಾಲೋಯರ್ಸ್ ಹಾಕೊಳ್ತಾ ಇರ್ತಾರೆ. ಅವ್ರಿಗೆ ಕಟ್ಕೊಳಕ್ ಹೋಗ್ತೀನ, ನನ್ನ ಇಷ್ಟ ಏನು ಬೇಕಾಗಿಲ್ಲ. ಯಾಕೆ ಈ ತರ ಮಾತಾಡ್ತೀರಿ ನೀವು? ತಪ್ಪಿದು. ಇದು ಯಾಕೆ ಮಾಧ್ಯಮಕ್ಕೆ ತಕ್ಕಂತಹ ಪದಗಳನ್ನ ಅಥವಾ ಭಾಷೆಯನ್ನ ಬಳಸಲ್ಲ ನೀವು? ನಾನು ಬಳಸಕ್ ಪ್ರಶ್ನೆನೇ ಇಲ್ಲ ಅಲ್ಲಿ. ಯಾತಕ್ ಹಾಗೆ ಬಳಸಲ್ಲ? ಹುಟ್ಟು ಕೂಡ ಸುಟ್ಟರು ಹೋಗಲ್ಲ, ಏನ್ ಮಾಡಕ್ಕಾಗಲ್ಲ. ನಾವ್ ಇರೋದೇ ಹಾಗೆ, ಹೇಗಿದೀವೋ ಹಾಗೇ ಇದೀವಿ. ಇವತ್ತು ಅಲ್ಲ, ಮುಂದೆನೂ ಚೇಂಜ್ ಆಗಲ್ಲ, ಹಾಗೆ. ನಮ್ ಇಷ್ಟ ಬಂದಂತೆ ಎಲ್ಲಾ ಕಡೆ ಮಾತಾಡಕ್ಕಾಗತ್ತೆ ಸರ್? ಇಲ್ಲ, ನಾನು ಒಂದು ಹೇಳ್ತೀನಿ, ಇಷ್ಟ ಬಂದಂತೆ ಮಾತಾಡೋ ಪ್ರಶ್ನೆ ಅಲ್ಲ. ಇದನ್ನ ಯಾರೇ ರಿಸರ್ಚ್ ಎಲ್ಲಾದ್ರೂ ಒಂದ್ ಕಡೆ ಕೂತ್ರೆ ಸಭಾ ಮರ್ಯಾದೆ ಆ ತರದೆಲ್ಲ ಇರುತ್ತಲ್ವಾ? ಸಭಾ ಮರ್ಯಾದೆ ಯಾವಾಗ ಅಂದ್ರೆ ಕೆಲವರಿಗೆ ಅದನ್ನ ಮುಚ್ಚಿಟ್ಟಾಗ್ಲೇ ಸಭಾ ಮರ್ಯಾದೆ. ಅದೇನ್ ಯಾವಾಗ ಅಲ್ಲ, ಯಾವಾಗ್ಲೂ ಇರುತ್ತೆ. ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅನ್ನೋದು ಯಾವಾಗ್ಲೂ ಇರುತ್ತೆ. ಆಯ್ತು, ಡಾಕ್ಟರ್ ಹತ್ರ ಮಾಧ್ಯಮದಲ್ಲಿ ಮುಖ್ಯವಾಗಿರ್ಬೇಕಲ್ವಾ? ಈಗ ಡಾಕ್ಟರ್ ಹತ್ರ ಕೂತ್ಕೊಂಡಾಗ ಚರ್ಚೆ ಮಾಡಲ್ವಾ? ವೈಯಕ್ತಿಕವಾಗಿ ಕೂತಾಗ ಬೇರೆ, ನಾವು ಒಂದು ಸಾರ್ವಜನಿಕವಾಗಿ ಎಲ್ಲರ ಮಾತಾಡಿದಾಗ ಕೆಲವೊಂದು ಭಾಷೆಗಳನ್ನೇ ಬಳಸಬೇಕು ಅಂತ ಇದೆ ಅಲ್ವಾ? ಅದ್ರಲ್ಲಿ ಸಂಸ್ಕಾರ ಇಲ್ವಾ? ಭಾಷೆ ಬಳಸೋದ್ರಲ್ಲಿ ತಪ್ಪು. ಏನ್ ತಪ್ಪು? ಸಂಸ್ಕಾರ ಇಲ್ವಾ? ಸಂಸ್ಕಾರ ಏನ್ ಭಾಷೆ ಬೇಕಾದ್ರೂ ಬಳಸಬಹುದು ಹಾಗಾದ್ರೆ? ಬಳಸೋದು ಪ್ರಶ್ನೆ ಅಲ್ಲ. ಹೌದು, ಅದೇ ಪ್ರಶ್ನೆ. ಏನಿದೆ ಭಾಷೆ? ಸಂಸ್ಕಾರ ಅಂತ ಹೇಳ್ತೀರಿ, ಮತ್ತೆ ಭಾಷೆಗೆ ಸಂಸ್ಕಾರ ಇಲ್ವಾ? ಬಟ್ಟೆಗೆ ಮಾತ್ರ ಸಂಸ್ಕಾರ. ಹೌದು, ತಪ್ಪೇಲ್ ಮಾತಾಡಿದೀವಿ ಹೇಳಿ. ಈಗ ತಪ್ಪೇಲ್ ಮಾತಾಡಿದ್ವಿ ಹೇಳಿ. ಅಲ್ಲ, ಈ ಕಟ್ಕೊಳ್ಳೋದು ಬಿಡೋದು ಇದ್ರ ಪದಗಳು ಯಾಕೆ ಬಳಸ್ತೀರಿ? ಮತ್ತೆ ಇನ್ನೇನು ಹೇಳಿದ್ರೆ ಯು ಅಬ್ಜೆಕ್ಟ್ ಮೇ ಅಬ್ಜೆಕ್ಟ್. ಫಸ್ಟ್ ಏನು ಅಂದ್ರೆ ಓನ್ಲಿ ಫಾರ್ ದಿ ಲೇಡೀಸ್. ನನಗೆ ಹೇಳಂಗಿಲ್ಲ ಅಂದ್ರಲ್ಲ, ನಾನು ಒಬ್ಳಿಗೆ ಹೇಳ್ತಿಲ್ವಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಬೇಕಾಗಿಲ್ಲ ಅಲ್ವಾ ಆ ತರದ ಬಳಕೆಗಳು? ಆ ತರದ ಬಳಕೆಗಳು ಬೇಡ ಅಂದ್ರೆ ತಪ್ಪು ಅಂದ್ರೆ ಇಲ್ಲಿ ಮಾಡಬೇಡಿ ಅಂತ ಬೇಕಾದ್ರೆ ಹೇಳಿ, ನಾನು ಹೇಳಬಾರ್ದು ಅಂತ ನೀವು ಹೇಳಂಗಿಲ್ಲ. ನೀವು ಹೇಳಬಾರ್ದು, ಮಾಧ್ಯಮದಲ್ಲಿ ಹೇಳ್ಬೇಡಿ ಹಿಂದೆ, ಮನೇಲಿ ಏನ್ ಬೇಕಾದ್ರೂ ಹೇಳ್ಬೋದು. ಮನೆಯಲ್ಲ, ನಾನು ಮಾಧ್ಯಮದಲ್ಲೂ ಹೇಳೋ ಅಭ್ಯಾಸ ಎಷ್ಟೋ ಜನ ನನಗೆ ಒಪ್ಕೊಂಡು ಆಗಿದೆ. ನೀವು ಒಪ್ಕೊಂಡು ಮಾತ್ರಕ್ಕೆ ಕೆಟ್ಟದೆಲ್ಲ ಒಳ್ಳೇದಾಗಲ್ಲ ಸರ್. ಖಂಡಿತ ಅಲ್ವಾ? ಕೆಟ್ಟದ್ದು ಒಳ್ಳೇದಾಗೋ ಪ್ರಶ್ನೆ ಇಲ್ಲ, ಅವ್ರಿಗೆ ತೋರಿಸ್ಕೊಡ್ಬೇಕು, ಜನಕ್ಕೆ ತೋರಿಸ್ಕೊಡ್ತೀರಿ ಈ ತರ ಮಾತಾಡಿ ಅಂತ. ಏನ್ ತೋರಿಸ್ಕೊಡೋದು ಪ್ರಶ್ನೆ ಇಲ್ಲ. ಇವಾಗ ಹೆಂಗೆ ಹೇಳ್ತೀರಾ ಹೋಗ್ಲಿ? ಈಗ ಮಾತಾಡಿ ಅಂತ ನಾನು ಒಂದು ಹೇಳ್ತೀನಿ, ನೀವು ಅಕಸ್ಮಾತ್ ಚೂಡಿದಾರ್ ಹಾಕೋಬೇಡಿ ಏನಕ್ಕೆ ಅಂತ ಕೇಳ್ತಾರೆ, ಅದನ್ನ ಹೆಂಗ್ ಹೇಳ್ತೀರಾ? ಅಲ್ಲ, ಈ ಕಟ್ಕೊಳ್ಳೋದು ಬಿಡೋದು ಇಲ್ಲ ಯಾಕೆ ಬಂತು? ಯಾಕೆ ಬಂತು ಅಂದಾಗ ನೀವೇನ್ ಹೇಳಿದ್ರಿ? ಎಲ್ಲರಿಗೂ ಹೇಳಕ್ ಹೋಗ್ಬೇಡಿ, ನಿಮ್ಮ ಧಾಟಿ ನನಗೆ ಇಷ್ಟ ಆಗ್ಲಿಲ್ಲ. ಬೇಡ ಬಿಡಿ, ಅದಕ್ಕೇನ್ ಮಾಡಕ್ಕಾಗಲ್ಲ. ಜಟಕ